ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ನೋಡಿ, ಈ ಒಂದು ಕಾಲದಲ್ಲಿ ಅಂತೂ ಕೂದಲು ಕೂದಲು ಸಮಸ್ಯೆ ಕೂಡ ಜಾಸ್ತಿನೇ ಆಗ್ತಾ ಇದೆ, ಹಾಗೂ ಕೂದಲು ಉದುರೋ ಸಮಸ್ಯೆ ಕೂಡ ಅತಿ ಪ್ರಮಾಣದಲ್ಲಿ ಬೆಳೀತಾ ಇದೆ ವೀಕ್ಷಕರೇ. ಯಾಕಂದರೆ ಕೆಮಿಕಲ್ ಯುಕ್ತ ಆಹಾರವನ್ನು ನಾವು ಸೇವನೆಯನ್ನು ಮಾಡ್ತಾ ಇದ್ದೀವಿ, ಜೊತೆಗೆ ಕೆಮಿಕಲ್ ಯುಕ್ತದಂಥ ಶಾಂಪೂ, ಸೇರೋ ಎಲ್ಲ ಬಳಸ್ತಾ ಇದ್ವಿ. ಇದರಿಂದ ನಮ್ಮ ಕೂದಲು ಆರೈಕೆ ತುಂಬಾ ಹಾಳಾಗ್ತಾ ಇದೆ, ಹಾಗೂ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಇದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ಇವತ್ತು ಒಂದು ಬೆಸ್ಟ್ ಆದಂಥ ರೆಮಿಡಿ ತೊಗೊಂಡು ಬಂದಿದ್ದೀನಿ ವೀಕ್ಷಕರೇ. ಇದನ್ನು ನಿಮಗೆ ಹಚ್ಕೊಂಡು ಗಂಟೆಗಳ ಕಾಲ ಕೂಡೋದು ಇಲ್ಲ, ವೇಟ್ ಮಾಡೋದಿಲ್ಲ, ಏನಿಲ್ಲ. ಜಸ್ಟ್ ಅಪ್ಲೈ ಮಾಡ್ಕೊಂಡು ತಲೆ ಸ್ನಾನವನ್ನು ಮಾಡಿಕೊಂಡ್ರೆ ಸಾಕು. ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಅಂತೂ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಕೂದಲು ಬಹಳಷ್ಟು ರೀತಿಯಲ್ಲಿ ಚೆನ್ನಾಗಿ ಉದ್ದವಾಗಿ ಬೆಳೆಯುತ್ತೆ ವೀಕ್ಷಕರೇ. ಅದು ಯಾವ ರೀತಿ ಅಂತ ಬನ್ನಿ ನಿಮ್ಮನ್ನು ತೋರಿಸ್ಕೊಡ್ತೀನಿ. ಅದಕ್ಕೋಸ್ಕರ ನೋಡಿ, ಇಲ್ಲಿ ನಾನು ಎರಡು ನೆಲ್ಲಿಕಾಯಿ ತೊಗೊಂಡಿದ್ದೀನಿ, ಫ್ರೆಶ್ ಇರುವಂಥ ಅಂದರೆ ಆಮ್ಲ. ಆಮೇಲೆ ಇಲ್ಲಿ ನಾನು ಒಂದಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಇವಾಗಂತೂ ನೆಲ್ಲಿಕಾಯಿ ಸೀಸನೇ ಇದೆ, ಮಾರ್ಕೆಟ್ನಲ್ಲಿ ಸಾಕಷ್ಟು ನೆಲ್ಲಿಕಾಯಿ ಬರ್ತಾ ಇದ್ದಾವೆ. ಸೊ ಆದಷ್ಟು ಇದನ್ನು ನಾವು ಎಷ್ಟು ಯೂಸ್ ಮಾಡ್ಕೊಳ್ಬಹುದು ಅಷ್ಟು ಯೂಸ್ ಮಾಡ್ಕೋಬೇಕು. ನಾನಂತೂ ಇದು ಸೀಸನ್ ಇರೋವರೆಗೂ ಇದನ್ನು ಇಂಟರ್ನಲ್ಲಿ ಕೂಡ ತೊಗೋತೀನಿ, ಆಮೇಲೆ ಎಕ್ಸ್ಟರ್ನಲ್ಲಿ ಕೂಡ ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಅಪ್ಲೈ ಮಾಡ್ಕೋತೀನಿ. ಯಾಕಂದರೆ ಇದರಲ್ಲಿ ವೈಟಮಿನ್ ಸಿ, ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಹಾಗೂ ಅತಿ ಪ್ರಮಾಣ ಜಾಸ್ತಿ ವೈಟಮಿನ್ ಸಿ ಇದರಲ್ಲೇ ಇರುತ್ತೆ ವೀಕ್ಷಕರೇ. ಇದು ನಮ್ಮ ಕೂದಲಿಗೆ ಒಂದು ಅಮೃತ ಇದ್ದಂಗೆ. ಎಷ್ಟೇ ನಿಮಗೆ ಬಿಳಿ ಕೂದಲು ಸಮಸ್ಯೆ ಇರಲಿ, ಜೊತೆಗೆ ಕೂದಲು ಉದುರೋ ಸಮಸ್ಯೆಗಂತೂ ಫುಲ್ ಸ್ಟಾಪ್ನೇ ಆಗಿಬಿಡುತ್ತೆ. ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಅದು ಕೆಲಸ ಮಾಡುತ್ತೆ. ಹಾಗಾಗಿ ನೋಡಿ, ಎರಡು ಆಮ್ಲನ ತೊಗೊಂಡು ಈ ಥರ ತುರ್ಕೊಳ್ತಾ ಇದ್ದೀನಿ, ಅಂದರೆ ಗ್ರೇಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಮಿಕ್ಸಿಯಲ್ಲಿ ಕೂಡ ಈ ಎರಡು ವಸ್ತುಗಳನ್ನು ಹಾಕ್ಕೊಳ್ಬೋದು, ಆದರೆ ಈಸಿನೇ ಹಾಗೂ ಸ್ವಲ್ಪ ಕ್ವಾಂಟಿಟಿಲಿ ಇದೆ ಅಂತ ನಾನಿಲ್ಲಿ ತುರ್ಕೊಳ್ತಾ ಇದ್ದೀನಿ. ಈರುಳ್ಳಿ ಅಂತೂ ನಿಮ್ಮೆಲ್ಲರಿಗೂ ಗೊತ್ತಿದೆ, ಇದರಲ್ಲಿ ಕೂಡ ಸಲ್ಫರ್ ಇರುತ್ತೆ ವೀಕ್ಷಕರೇ. ಎಷ್ಟೇ ಅಂದರೆ ಯಾರಿಗೆಲ್ಲ ತುಂಬ ಕೂದಲು ಉದುರ್ತಾ ಇದೆ, ನೀವು ಎಷ್ಟೇ ಒಂದು ಪ್ರಯತ್ನ ಪಟ್ಟರು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ ಅಂದಾಗ, ಖಂಡಿತವಾಗ ವಾರದಲ್ಲಿ 3 ಸಲ ಬರೀ ಈರುಳ್ಳಿ ಜ್ಯೂಸನ್ನ ಏನು ಮಾಡಬೇಕಂದ್ರೆ, ಈರುಳ್ಳಿನ ಈ ಥರ ತುರ್ಕೋಬೇಕು, ಮತ್ತು ಏನು ಪ್ಯೂರ್ ಇದ್ರ ಜ್ಯೂಸ್ ಬರುತ್ತಲ್ಲ ವೀಕ್ಷಕರೇ, ಅದನ್ನು ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡ್ಕೊಳ್ಬೇಕು. ಮತ್ತು ಅದರಲ್ಲಿ ಏನು ಕೂಡ ಆ್ಯಡ್ ಮಾಡಬಾರ್ದು. ಎಕ್ಸ್ಟ್ರೀಮ್ ಹೇರ್ ಗ್ರೋತ್ ಆಗುತ್ತೆ, ಹಾಗೂ ಎಷ್ಟೇ ಒಂದು ನಿಮ್ಮ ಕೂದಲು ಉದುರ್ತಾ ಇರಲಿ, ಒಂದೇ ವಾರದಲ್ಲಿ ಕಡಿಮೆ ಆಗುತ್ತೆ ವೀಕ್ಷಕರೇ. ವಾರದಲ್ಲಿ 3 ಸಲ ಈ ಥರ ನೀವು ಮಾಡ್ಕೋತ ಬರಬೇಕು. ಸೊ ನೋಡಿ, ವಾರದಲ್ಲಿ 3 ಸಲ ಅಂತೂ ತಲೆ ಸ್ನಾನ ಮಾಡ್ತೀವಿ. ಆವಾಗ ಈ ಒಂದು ರೆಮಿಡಿನ ಅಪ್ಲೈ ಮಾಡಿಕೊಂಡು ಹಚ್ಕೋಬೇಕು ವೀಕ್ಷಕರೇ. ಎಷ್ಟು ಬೆಸ್ಟ್ ರಿಸಲ್ಟ್ ಬರುತ್ತೆ ಅಂತ ಒಂದೇ ತಿಂಗಳಲ್ಲಿ ನಿಮ್ಮ ಕೂದಲು ಆರೈಕೆ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅಂತ ನೀವೇ ನೋಡ್ಕೊಂಡು ಆಶ್ಚರ್ಯ ಪಡ್ಕೋತೀರಾ. ಇವಾಗ ನೋಡಿ, ಎರಡನ್ನು ಕೂಡ ಚೆನ್ನಾಗಿ ಗ್ರೇಟ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ, ಸ್ವಚ್ಛಗಿರುವಂಥ ಬಟ್ಟೆನ ತೊಗೊಂಡು ಈ ಎರಡನ್ನ ಕೂಡ ಇವಾಗ ಇದರಲ್ಲಿ ಹಾಕ್ಕೊಂಡು, ಇದರಲ್ಲಿ ಇರ್ತಕ್ಕಂಥ ಮ್ಯಾಜಿಕಲ್ ಪವರ್ಫುಲ್ ಆದಂಥ ಜ್ಯೂಸ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕು, ಅಂದರೆ ಸೋರಿಸ್ಕೊಳ್ಬೇಕು. ನೀವು ಯಾವ ರೀತಿಯಲ್ಲಿ ಆದರೂ ಕೂಡ ಇದನ್ನು ಈ ರೀತಿಯಾಗಿ ಜ್ಯೂಸ್ ಮಾತ್ರ ನಮ್ಮನ್ನು ಬೇಕು, ಅದನ್ನು ತಗೊಳ್ಬೇಕು. ಇದು ಎಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅಂದರೆ ವೀಕ್ಷಕರೇ, ನೀವು ಸಾವಿರಾರು ಹಣ ಕೊಟ್ಟು ತಂದರೂ ಕೂಡ ಇಂಥ ಒಂದು ರೆಮಿಡಿ ನಿಮ್ಮನ್ನು ಸಿಗೋ ಹಾಗೂ ಇಲ್ಲ. ಸೊ ನಮ್ಮ ಅಡುಗೆ ಮನೆ ಇರ್ತಕ್ಕಂಥ ವಸ್ತುಗಳನ್ನು ಬಳಸ್ಕೊಂಡು ನಾವು ನಮ್ಮ ಕೂದಲು ಆರೈಕೆನ ಸರಿಪಡಿಸ್ಕೋಬೋದು. ನಾನು ಇದರಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ. ಯಾಕಂದರೆ ವೀಕ್ಷಕರೇ, ಆಮ್ಲ ವೈಟಮಿನ್ ಸಿ ಆದಷ್ಟು ಜಾಸ್ತಿ ಪ್ರಮಾಣದಲ್ಲಿ ಕಂಟೆಂಟ್ ಮಾಡುತ್ತೆ. ಸೊ ಯಾರು ಫಸ್ಟ್ ಸಲ ಇದನ್ನು ಯೂಸ್ ಮಾಡ್ತಿರಲ್ವ, ಸ್ವಲ್ಪ ನೀರನ್ನು ಇದರಲ್ಲಿ ಹಾಕ್ಕೊಳ್ಬೇಕು. ಸೊ ಅದರಿಂದ ಯಾವುದೇ ಒಂದು ನಿಮಗೆ ಎಫೆಕ್ಟ್ ಆಗೋದಿಲ್ಲ. ಆಮೇಲೆ ವೀಕ್ಷಕರೇ, ನಾನಿಲ್ಲಿ ಅರ್ಧದಷ್ಟು ಲಿಂಬೆ ಹಣ್ಣು ಹಾಕೋತಾ ಇದ್ದೀನಿ. ಲಿಂಬೆ ಹಣ್ಣು ಹಾಕೋದ್ರಿಂದ ಕೂದಲು ಎಷ್ಟೇ ಡ್ರೈ ಆಗಿರಲಿ, ಫ್ರೀಝಿ ಆಗಿರಲಿ, ಅದು ಕಡಿಮೆ ಆಗುತ್ತೆ. ಸಾಫ್ಟ್ ಸಿಲ್ಕಿ ಆದಂಥ ಕೂದಲು ಬರುತ್ತೆ, ಕೂದಲಿನಲ್ಲಿ ಒಂದು ಹೊಸ ವಾಲ್ಯೂಮ್ ಬರುತ್ತೆ. ಆಮೇಲೆ ವೀಕ್ಷಕರೇ, ಇಲ್ಲಿ ನಾನು ಯಾವ ಒಂದು ಶಾಂಪೂನ ದಿನನಿತ್ಯವೂ ತಲೆ ಸ್ನಾನಕ್ಕೆ ಬಳಸ್ತೀನಲ್ವ ಅದನ್ನು ಹಾಕೋತಾ ಇದ್ದೀನಿ. ನೀವು ಯಾವ ಒಂದು ಶಾಂಪೂನ ಹಚ್ಕೋತಿರಲ್ವ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು. ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಸೊ ತಲೆ ಸ್ನಾನಕ್ಕೂ ಮುಂಚೆ ಬರೀ 20 ನಿಮಿಷ ಮೊದಲು ಇದನ್ನು ಹಚ್ಕೊಳ್ಬೇಕು. ಬರೀ 20 ನಿಮಿಷ ವೀಕ್ಷಕರೇ, ಅದಕ್ಕಿಂತ ಜಾಸ್ತಿ ಟೈಮ್ ಇದನ್ನು ಇಟ್ಕೋಬಾರ್ದು. ಬರೀ ಒಂದು 20 ಮಿನಿಟ್ಸ್ಗಳ ಕಾಲ ಸ್ಪ್ರೇ ಬಾಟಲ್ನಲ್ಲಿ ಹಾಕೊಳ್ಳಿ. ಇಲ್ಲ ಅಂದರೆ ಇದೇ ಥರವಾಗಿ ಚೆನ್ನಾಗಿ ಕಾಟನ್ ತೊಗೊಂಡು ಅಥವಾ ಡೈರೆಕ್ಟ್ ಹೀಗೆ ನೀವು ಹಾಕ್ಕೊಂಡು ಎಲ್ಲ ಕಡೆನೂ ಅಪ್ಲೈ ಮಾಡಿಕೊಂಡ್ರೆ ಸಾಕು ವೀಕ್ಷಕರೇ. ಬರೀ 20 ನಿಮಿಷ ಇಟ್ಕೊಂಡು ಆಮೇಲೆ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು ವೀಕ್ಷಕರೇ. ವಾರಕ್ಕೆ 3 ಸಲ ಈ ಥರ ಮಾಡ್ತಾ ಬನ್ನಿ.
ನಿಮ್ಮ ಕೂದಲು ಆರೈಕೆ ಎಷ್ಟು ಒಳ್ಳೆ ರೀತಿಯಲ್ಲಿ ಬೆಳೆಯುತ್ತೆ ಹಾಗೂ ಕಪ್ಪು ಕೂದಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನೀವೇ ನೋಡಿ ಆಶ್ಚರ್ಯ ಪಡ್ತೀರಾ. ಸೊ ಈ ಒಂದು ಮ್ಯಾಜಿಕಲ್ ಆದಂಥ ರೆಮಿಡಿ ನೀವು ಕೂಡ ಟ್ರೈ ಮಾಡಿ ನನ್ನನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಸಿಗೋಣ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನೈಸರ್ಗಿಕವಾದಂಥ ರೆಮಿಡಿ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಧನ್ಯವಾದಗಳು.